ಹಾಸನದಲ್ಲಿ ಸಿದ್ದರಾಮಯ್ಯ ಸ್ವಾಭಿಮಾನಿ ಸಮಾವೇಶ ವಿಷಯಕ್ಕೆ ಸಂಬಂಧಪಟ್ಟಂತೆ ಸ್ವಾಭಿಮಾನ ಸಮಾವೇಶ ಮಾಡಿದ್ರೆ ತಪ್ಪೇನ್ರಿ? ಹುಬ್ಬಳ್ಳಿಯಲ್ಲಿ ಅಬಕಾರಿ ಸಚಿವ ಆರ್.ಬಿ. ತಿಮ್ಮಾಪುರ್ ಅವರು ಪ್ರಶ್ನೆಯನ್ನ ಮಾಡಿದ್ದಾರೆ. ಮಾಡಿದ್ರೆ ಮಾಡ್ಕೊಳ್ಳಿ, ನಿಮ್ಗೇನಾದ್ರೂ ತೊಂದ್ರೆನಾ? ಸ್ವಾಭಿಮಾನಿ ಸಮಾವೇಶ ತಾನೇ ಮಾಡ್ತಾ ಇರೋದು, ಸಮಾವೇಶ ಮಾಡಿದ್ರೆ ತಪ್ಪೇನಿದೆ ಅದರಲ್ಲಿ? ಅಬಕಾರಿ ಸಚಿವ ಆರ್.ಬಿ. ತಿಮ್ಮಾಪುರ್ ಅವರು ಪ್ರಶ್ನೆಯನ್ನ ಮಾಡಿದ್ದಾರೆ. ಕೆಲವರು ಅವರ ಅಭಿಪ್ರಾಯವನ್ನ ಹೇಳಿದ್ದಾರೆ. ಸಮಾವೇಶ ಮಾಡಿದ್ರೆ ತಪ್ಪೇನಿದೆ? ಅಭಿಮಾನಕ್ಕಾಗಿ ಮಾಡ್ತಿದ್ದಾರೆ, ಮಾಡ್ಲಿ ಬಿಡಿ. ಅವರಿಗೆ ಅಭಿಮಾನಿಗಳಿದ್ದಾರೆ, ಅಭಿಮಾನಿಗಳು ವಿಜೃಂಭಿಸ್ತಾರೆ, ಅವರನ್ನ ಎತ್ತಿ ಮೆರೆಸ್ತಾರೆ, ಮಾಡ್ಕೊಳ್ಳಿ ಬಿಡಿ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈಗಾಗಲೇ ಗಮನಿಸ್ತಾ ಇದ್ದೀವಿ, ಒಂದು ಕಡೆ ಸ್ವಾಭಿಮಾನಿ ಸಿದ್ದರಾಮಯ್ಯ ಸಮಾವೇಶಕ್ಕೆ ವೇದಿಕೆ ಕೂಡ ಸಿದ್ಧ ಆಗ್ತಾ ಇದೆ. ಸಿದ್ದರಾಮಯ್ಯನವರನ್ನ ಎತ್ತಿ ಮೆರೆಸುವುದಕ್ಕೆ ಅವರ ಅಭಿಮಾನಿಗಳು ಬೃಹತ್ ವೇದಿಕೆಯನ್ನ ಈಗಾಗಲೇ ಹಾಸನದಲ್ಲಿ ಸಿದ್ಧ ಮಾಡ್ತಾ ಇರುವಂಥದ್ದು. ಸ್ವಾಭಿಮಾನಿ ಹೆಸರಲ್ಲಿ ಸಿದ್ದರಾಮೋತ್ಸವ ಇನ್ನೇನು ಕೆಲವು ದಿನಗಳಲ್ಲಿ ಆರಂಭ ಆಗುತ್ತೆ. ಸೊ ಹಾಸನದಲ್ಲಿ ಕಾಂಗ್ರೆಸ್ನ ಶಕ್ತಿ ಪ್ರದರ್ಶನವನ್ನ ತೋರಿಸೋದಕ್ಕೆ ಈಗಾಗಲೇ ಅರೇಂಜ್ಮೆಂಟ್ಸ್ ಕೂಡ ಆಗ್ತಾ ಇರುವಂಥದ್ದು. ಆ ವಿಷಯಕ್ಕೆ ಸಂಬಂಧಪಟ್ಟಂತೆ ಆರ್.ಬಿ. ತಿಮ್ಮಾಪುರ್ ಅವರು ಕೂಡ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಏನ್ ಮಾತಾಡಿದ್ರು ಕೇಳ್ತಾ ಹೋಗೋಣ. ಸ್ವಾಭಿಮಾನಿ ಏನು ಅದ್ರಾಗ ಏನು ಹೇಳುವುದಿದೆ? ಸ್ವಾಭಿಮಾನಿಗಳಿಗೆ ಅವ್ರಿಗೊಂದು ಸನ್ಮಾನ ಮಾಡ್ತಾರೆ, ಸಭೆ ಮಾಡ್ತಾರೆ, ಅದ್ರಾಗ ಏನು ಹೇಳುವುದಿದೆ? ಎಲ್ಲಿ ವಿರೋಧ ಆಗಿದೆ? ಏನತ್ತೆ ಪ್ರತಿಷ್ಠೆಗೋಸ್ಕರ ಮಾಡ್ತಾ ಇದ್ದಾರೆ, ಅದು ಪಕ್ಷದ ಧ್ವಜ. ಕೆಲವರು ಎಲ್ಲರದ್ದು ಅಭಿಪ್ರಾಯ ವ್ಯಕ್ತಪಡಿಸ್ಬೇಕಲ್ರಿ. ನಿನ್ನ ಅಭಿಪ್ರಾಯ ನೀನು ವ್ಯಕ್ತಪಡಿಸಿದೆ, ನನ್ನ ಅಭಿಪ್ರಾಯ ನಾನು ದೇತ್ ತಪ್ಪು ತಿಂಗ್ರಾವ್. ಈ ಸಮಯದಲ್ಲಿ ಸ್ವಾಭಿಮಾನ ಸಮಾವೇಶ ಯಾಕೆ ಸರ್? ಏನು ಮಾಡಿದ್ರಿ ಏನು ತಪ್ಪು? ಈಗ ನನ್ನ ಅಭಿಮಾನಪ್ಪ, ನಿನಗೊಂದು ಸನ್ಮಾನ ಮಾಡ್ತೀನಿ, ಏನು ತಪ್ಪು? ಪಕ್ಷದ ಒಂದು ಅವ್ರನ್ನ ಪಕ್ಷನ ಇಟ್ಕೊಂಡಿರ್ತೀವಲ್ಲ, ಏನು ಸಿ ಎಮ್ ಸಾಹೇಬ್ರು ಏನು ಪಕ್ಷ ಇಟ್ಕೊಂಡಿರಲಿಲ್ಲ ಹೇಳಿಲ್ಲಲ್ಲ. ಏನು ಅದ್ರಾಗ ಏನು ಹೇಳುವುದಿದೆ? ಸ್ವಾಭಿಮಾನಿಗಳಿಗೆ ಅವ್ರಿಗೊಂದು ಸನ್ಮಾನ ಮಾಡ್ತಾರೆ, ಸಭೆ ಮಾಡ್ತಾರೆ, ಅದ್ರಾಗ ಏನು ಹೇಳುವುದಿದೆ? ಎಲ್ಲಿ ವಿರೋಧ ಆಗಿದೆ? ಏನತ್ತೆ ಪ್ರತಿಷ್ಠೆಗೋಸ್ಕರ ಮಾಡ್ತಾ ಇದ್ದಾರೆ, ಅದು ಪಕ್ಷದ ಧ್ವಜ. ಕೆಲವರು ಎಲ್ಲರದ್ದು ಅಭಿಪ್ರಾಯ ವ್ಯಕ್ತಪಡಿಸ್ಬೇಕಲ್ರಿ. ನಿನ್ನ ಅಭಿಪ್ರಾಯ ನೀನು ವ್ಯಕ್ತಪಡಿಸಿದೆ, ನನ್ನ ಅಭಿಪ್ರಾಯ ನಾನು ದೇತ್ ತಪ್ಪು ತಿಂಗ್ರಾವ್. ಈ ಸಮಯದಲ್ಲಿ ಸ್ವಾಭಿಮಾನ ಸಮಾವೇಶ ಯಾಕೆ ಸರ್? ಏನು ಮಾಡಿದ್ರಿ ಏನು ತಪ್ಪು? ಈಗ ನನ್ನ ಅಭಿಮಾನಪ್ಪ, ನಿನಗೊಂದು ಸನ್ಮಾನ ಮಾಡ್ತೀನಿ, ಏನು ತಪ್ಪು? ಪಕ್ಷದ ಒಂದು ಅವ್ರನ್ನ ಪಕ್ಷನ ಇಟ್ಕೊಂಡಿರ್ತೀವಲ್ಲ, ಏನು ಸಿ ಎಮ್ ಸಾಹೇಬ್ರು ಏನು ಪಕ್ಷ ಇಟ್ಕೊಂಡಿರಲಿಲ್ಲ ಹೇಳಿಲ್ಲಲ್ಲ. ಏನು ಅದ್ರಾಗ ಏನು ಹೇಳುವುದಿದೆ? ಗಮನಿಸ್ತಾ ಇದ್ದೀರಾ, ಒಟ್ಟಾರೆಯಾಗಿ ಹಾಸನದಲ್ಲಿ ಡಿಸೆಂಬರ್ 5ನೇ ತಾರೀಕು ನಡೆಯುವಂತಹ ಸಮಾವೇಶದ ಬಗ್ಗೆ ಈಗಾಗಲೇ ಆರ್.ಬಿ. ತಿಮ್ಮಾಪುರ್ ಅವರು ಕೂಡ ಮಾತಾಡ್ತಾ ಇದ್ದಾರೆ. ಅವರ ಅಭಿಮಾನಿಗಳು ಅವರ ಅಭಿಮಾನವನ್ನು ವ್ಯಕ್ತಪಡಿಸುವುದಕ್ಕೆ ಅರೇಂಜ್ಮೆಂಟ್ ಮಾಡಿರುವಂತಹ ಸಮಾವೇಶ ಇದು. ಸಿದ್ದರಾಮೋತ್ಸವದ ರೀತಿಯಲ್ಲೇ ಈ ಸಮಾವೇಶವೂ ಕೂಡ ಆಗುತ್ತೆ ಅಂತ ಅಂದ್ಕೊಂಡಿದ್ದೀವಿ. ನಮಗೆ ಒಂದು ಕಡೆ ಗೆಲುವಿನ ನಗೆಯನ್ನು, ನಾವು ಗೆಲುವಿನ ಸಂಭ್ರಮಾಚರಣೆಯನ್ನು ನಡೆಸೋದಕ್ಕೆ ಇದು ಒಂದು ವೇದಿಕೆ ಆಗಿದೆ. ಸಿದ್ದರಾಮಯ್ಯನವರಿಗೆ ಬಹಳ ಅಭಿಮಾನಿ ಬಳಗ ಇದೆ, ನಡೆಸಲಿ ಬಿಡಿ, ಅದರಲ್ಲಿ ಏನು ತೊಂದರೆ ಇದೆ? ಅಭಿಮಾನವನ್ನು ವ್ಯಕ್ತಪಡಿಸುವುದರಲ್ಲಿ ಯಾವುದೇ ರೀತಿಯಾದಂತಹ ತೊಂದರೆ ಇಲ್ಲ ಅಂತ ಆರ್.ಬಿ. ತಿಮ್ಮಾಪುರ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಒಟ್ಟಾರೆಯಾಗಿ ಈಗಾಗಲೇ ಹಾಸನದಲ್ಲಿ ಬೃಹತ್ ವೇದಿಕೆ ಸಜ್ಜಾಗ್ತಾ ಇದ್ದಂತೆ ಇತ್ತ ಏನು ಕಾಂಗ್ರೆಸ್ನ ಹೈಕಮಾಂಡ್ನ ನಾಯಕರು ಕೂಡ ರಾಜ್ಯಕ್ಕೆ ಆಗಮಿಸುವಂತಹ ಸುಳಿವು ಕೂಡ ಸಿದ್ದರಾಮಯ್ಯನವರು ಈಗಾಗಲೇ ಕೊಟ್ಟಿದ್ದಾರೆ.